ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಗೆ ಈಗ ಅಖಾಡ ರೆಡಿಯಾಗದೆ ಬಾಗಲಕೋಟೆಗೆ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಘೋಷಣೆಯನ್ನ ಮಾಡಲಾಗಿದೆ. ಕರ್ನಾಟಕ ಉಪಚುನಾವಣೆ ಬಿಜೆಪಿಯಿಂದ ಅಖಾಡ ಸಿದ್ಧವಾಗಿದೆ. ದಾವಣಗೆರೆ ಬಾಗಲಕೋಟೆಯ ಬಿಜೆಪಿ ಟಿಕೆಟ್ ಅನ್ನ ಈಗ ಘೋಷಣೆ ಮಾಡಲಾಗಿದೆ. ಬಿಜೆಪಿ ಕೇಂದ್ರೀಯ ಆಯ್ಕೆ ಸಮಿತಿಯಿಂದ ಮಾಡಿರುವಂತಹ ಘೋಷಣೆ ಇದು. ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಕಣಕ್ಕೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ದಾಸಕರಿಯಪ್ಪರಿಗೆ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ದಾವಣಗೆರೆ ಘಟಕಕ್ಕೆ ಕೇಂದ್ರ ನಾಯಕರಿಂದ ಒಂದು ರೀತಿ ಅಚ್ಚರಿಯ ಆಯ್ಕೆಯಾಗಿದೆ. ಉಪಚುನಾವಣೆ ಬಿಜೆಪಿಯಿಂದ ಅಖಾಡ ಸಿದ್ಧವಾಗಿದ್ದು ಯಾರಿಗೆ ಟಿಕೆಟ್ ಘೋಷಣೆ ಆಗತ್ತೆ ಅಂತ ಹೇಳಿ ಆಕಾಂಕ್ಷಿಗಳೆಲ್ಲರೂ ಕೂಡ ಕಾಯ್ತಾ ಇದ್ರು. ಅದರಂತೆ ಈಗ ಬಿಜೆಪಿ ಕೇಂದ್ರೀಯ ಆಯ್ಕೆ ಸಮಿತಿಯಿಂದ ಘೋಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಈಗ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಈ ರೀತಿಯಾಗಿ ಬಿಡುಗಡೆ ಮಾಡಲಾಗಿದೆ. ಏಪ್ರಿಲ್ 9ರಂದು ನಡೆಯಲಿರುವ ಈ ಚುನಾವಣೆಗೆ ಬಿಜೆಪಿಯ ಹಳೆಯ ಹುಲಿ ಮತ್ತು ಹೊಸ ಮುಖಕ್ಕೆ ಅವಕಾಶವನ್ನ ನೀಡಲಾಗಿದೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ವೀರಣ್ಣ ಚರಂತಿಮಠ ಅವರಿಗೆ ಬಿಜೆಪಿ ಮತ್ತೆ ಮಣೆ ಹಾಕಿದೆ. ಇನ್ನು ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಬಿಜೆಪಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ ಅನ್ನೋದು ಕೂಡ ಒಂದು ಕುತೂಹಲ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿಯೂ ಕೂಡ ಉಪಚುನಾವಣೆ ಘೋಷಣೆಯಾದ ನಂತರ ಕಾಂಗ್ರೆಸ್ನಲ್ಲೂ ಈಗ ಭಾರಿ ಗದ್ದಲ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗಾದ್ರೆ ತಂತ್ರವನ್ನ ರೂಪಿಸ್ತಾ ಎಸ್ಟಿ ಸಮುದಾಯದ ಶ್ರೀನಿವಾಸ ಟಿ ದಾಸಕರಿಯಪ್ಪಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅಹಿಂದ ಮತ್ತು ಲಿಂಗಾಯತ ವರ್ಗದ ಮತಗಳ ಮೇಲೆ ಕಣ್ಣಿಡಲಾಗಿದೆ. ದಾವಣಗೆರೆ ಬಿಜೆಪಿ ಮನೆಯೊಂದು 3 ಬಾಗಿಲಾಗಿತ್ತು. ನ್ಯೂಟ್ರಲ್ ಅಭ್ಯರ್ಥಿ ಚರ್ಚೆ ಮುನ್ನೆಲೆಗೆ ಬಂದಾಗ ಒಂದು ರೀತಿ ಒಗ್ಗಟ್ಟಿನಿಂದ ನಾವಿದ್ದೇವೆ ಅನ್ನುವಂಥ ತಂತ್ರವನ್ನ ರೂಪಿಸಿದ್ರು. ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣಗಳಿಂದ ಒಗ್ಗಟ್ಟಿನ ಜಪವನ್ನ ಮಂತ್ರಿಸಲಾಗಿತ್ತು. ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ರು ದಾಸಕರಿಯಪ್ಪ. ಈಗ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ವೀರಣ್ಣ ಚರಂತಿಮಠ ಅವರ ಆಯ್ಕೆ ಬಹುತೇಕ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಹೇಳಿದ್ರೆ ಇದೀಗ ಒಂದು ರೀತಿ ಬಹಳಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಬಿಜೆಪಿ ಯಾವ ಆಧಾರದಲ್ಲಿ ಇವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ, ಇದರ ಹಿಂದೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳಿದ್ರು, ಆದರೆ ಅವರೆಲ್ಲರನ್ನ ಬಿಟ್ಟು ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ದಾವಣಗೆರೆ ದಕ್ಷಿಣದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದು. ಎಸ್ಟಿ ಸಮುದಾಯದ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಅಹಿಂದ ಮತ್ತು ಲಿಂಗಾಯತ ವರ್ಗದ ಮತಗಳ ಮೇಲೆ ಹಾಗಾದ್ರೆ ಕಣ್ಣಿಡಲಾಯ್ತಾ? ದಾವಣಗೆರೆ ಬಿಜೆಪಿ ಅಂತ ಹೇಳಿದ್ರೆ ಈಗಾಗಲೇ ಒಂದು ರೀತಿ ಸಾಕಷ್ಟು ಬಣಬಡಿದಾಟ ಕೂಡ ಇತ್ತು. ಮನೆಯೊಂದು 3 ಬಾಗಿಲು ಅನ್ನುವ ರೀತಿಯಲ್ಲಾಗಿತ್ತು. ಈಗ ನ್ಯೂಟ್ರಲ್ ಅಭ್ಯರ್ಥಿ ಚರ್ಚೆ ಮುನ್ನೆಲೆಗೆ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಬಿಜೆಪಿ ವರ್ತಿಸ್ತಾ ಇತ್ತು. ಸಿದ್ದೇಶ್ವರ ರೇಣುಕಾಚಾರ್ಯ ಬಣಗಳಿಂದ ಒಗ್ಗಟ್ಟಿನ ಜಪ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ರೀತಿಯಲ್ಲೇ ಇದ್ರು. ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಂತಹ ದಾಸಕರಿಯಪ್ಪ ಈಗ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಭ್ಯರ್ಥಿ ಬಿಜೆಪಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇಲ್ಲಿ ಬಿಜೆಪಿ ವಾಲ್ಮೀಕಿ ಸಮುದಾಯಕ್ಕೆ ಆದ್ಯತೆಯನ್ನ ನೀಡಲಾಗಿದ್ಯಾ ಅಂತ ಹೇಳಿ ಎಸ್ಟಿ ಮತಗಳನ್ನ ಸೆಳೆಯುವಂತ ಉದ್ದೇಶದಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಕಣಕ್ಕೆ ಇಳಿಸಲಾಗಿದ್ದು, ಕ್ಷೇತ್ರದಲ್ಲಿ ಸಾಮಾಜಿಕ ಸಮತೋಲನ ಕಾಪಾಡೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡಿದೆ. ಇಲ್ಲಿಯೂ ಕೂಡ ಈ ಹಿಂದೆ ಕಾಂಗ್ರೆಸ್ ಪ್ರಬಲ್ಯವಾಗಿತ್ತು. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನವಾದ ನಂತರ ಇಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ತಲೆನೋವಾಗಿದೆ. ಬಿಜೆಪಿ ನಾಯಕರು ಇಂದಿನಿಂದಲೇ ಚುನಾವಣಾ ಪ್ರಚಾರವನ್ನು ಕೂಡ ಆರಂಭಿಸುತ್ತೇವೆ ಅನ್ನೋದಾಗಿಯೂ ಕೂಡ ಬಿಜೆಪಿ ಈಗ ತಿಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ವೀರಣ್ಣ ಚರಂತಿಮಠ ಅವರ ಆಯ್ಕೆ ಒಂದು ರೀತಿ ಕನ್ಫರ್ಮ್ ಆಗಿತ್ತು. ಇನ್ನು ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಆಕಾಂಕ್ಷಿಗಳಿದ್ರು, ಆದ್ರೂ ಕೂಡ ಇವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಏನಾದ್ರೂ ತಂತ್ರ ಇದೆಯಾ, ಹೇಗೆ? ದಿವ್ಯಾ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಒಂದ್ ಕಡೆಯಲ್ಲಿ ಉಪಚುನಾವಣೆಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡ್ತಿದ್ದಾಗೆ ಬಿಜೆಪಿ ಸಹಿತ ಲೇಟ್ ಮಾಡಬಾರದು ಅಂತ ಒತ್ತಡ ಶುರುವಾಗಿತ್ತು ಪಕ್ಷದ ಒಳಗಡೆನೆ. ಆ ಕಾರಣಕ್ಕಾಗಿ ಕೋರ್ ಕಮಿಟಿಯಲ್ಲಿ ಕಳಿಸಿರುವಂತಹ 4-5 ಹೆಸರುಗಳು ಇದ್ವು. ದಾವಣಗೆರೆ
ಕ್ಷೇತ್ರದ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಆದಾಗ್ಯೂ ಕೊನೆಯ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಆ ರೀತಿ ಯಾವುದೇ ಬದಲಾವಣೆ ಆಗದೇನೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಚರಂತಿಮಠಿಗೆ. ಆದ್ರೆ ಇಲ್ಲಿ ದಾವಣಗೆರೆ ಕ್ಷೇತ್ರಕ್ಕೆ ತೆಗೆದುಕೊಂಡ್ರೆ ಇಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಯಾಕೆ ಆಯ್ಕೆ ಆದ್ರು ಅಂತಂದ್ರೆ ಒಂದ್ ರೀತಿಯಲ್ಲಿ ಅವರು ರೆಬೆಲ್ಸ್ ಟೀಮ್ ಜೊತೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು. ಆದ್ರೆ ಅವರು ಕೇವಲ ರೆಬೆಲ್ಸ್ ಟೀಮ್ ಜೊತೆ ಮಾತ್ರ ಅಲ್ಲ, ಉಳಿದ ಟೀಮ್ ಜೊತೆಯಲ್ಲೂ ಸಹಿತ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರು. ಎಲ್ಲರ ಜೊತೆಲೂ ಇವತ್ತಿಗೂ ಸಹಿತ ಒಳ್ಳೆ ನಿಕಟವಾದ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಎಲ್ಲಿಯೂ ಕೂಡ ರೆಬೆಲ್ ಆಗಿ ತೋರಿಸ್ಕೊಳ್ಳೋದು, ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಳೋದು, ಆ ರೀತಿಯನ್ನ ತೋರಿಸ್ಕೊಳ್ಳೋದೇನೆ ರೆಬೆಲ್ ಟೀಮ್ ಜೊತೆಯಲ್ಲಿ ಕೂರಿಸ್ಕೊಂಡು ಪಕ್ಷದಲ್ಲಿ ಉಳಿದಂತ ನಾಯಕರುಗಳಿಗೆ ಅಸಮಾಧಾನ ಆಗೋ ರೀತಿಯಲ್ಲಿ ಅಂತ ಯಾವುದೇ ರೀತಿಯಲ್ಲಿ ಆಗದೇ ಇರೋ ರೀತಿಯಲ್ಲಿ ಮಧ್ಯದಿಂದಲೂ ಕೂಡ ನಡ್ಕೊಂಡ್ ಬಂದಿದ್ದಾರೆ. ಆ ಕಾರಣಕ್ಕಾಗಿ ನಾಯಕ ಸಮುದಾಯಕ್ಕೆ ಸೇರಿದವರು ಇದೆಲ್ಲ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಬಿಜೆಪಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಇಲ್ಲಿ ದಿವ್ಯಾ 2-3 ವಿಚಾರಗಳನ್ನ ಅವರು ಬಿಜೆಪಿ ಹೈಕಮಾಂಡ್ ನೋಡಿದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಯಾವುದೋ ಒಂದು ಬಣಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಇನ್ನೊಂದು ಬಣ ಕೆಲಸ ಮಾಡ್ತೀವಿ ಜೊತೆಗಿರ್ತೀವಿ ಅಂತ ಮಾತನ್ನ ಹೇಳ್ತಾ ಅಭ್ಯರ್ಥಿ ಪರವಾಗಿ ನಿಲ್ದೇ ಇರಬಹುದು, ಅದು ಸಮಸ್ಯೆ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರ. ಆದ್ರೆ ಇನ್ನೊಂದು ಕಡೆಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪನಂತವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಾಯಕ ಸಮುದಾಯಕ್ಕೆ ಸೇರಿದವರು ಬಿಜೆಪಿ ಅಂತಂದ್ರೆ ಕೇವಲ ಮೇಲ್ವರ್ಗಕ್ಕೆ ಮಾತ್ರ ಟಿಕೆಟ್ ಅನ್ನೋಂತ ಆರೋಪಗಳು ಬರುತ್ತೆ. ಇದ್ಯಾವುದು ಕೂಡ ಆಗಬಾರದು ಅನ್ನೋ ಲೆಕ್ಕಾಚಾರ ಕೂಡ ಇಟ್ಕೊಂಡಿದೆ. ಇದೆಲ್ಲ ಒಂದು ವಿಚಾರವನ್ನ ಇಟ್ಕೊಂಡು ಎರಡೂ ಕಡೆಯವರಿಗೂ ಸಹಿತ ಅಂದ್ರೆ ಒಂದು ಮಾತಿದೆ, ಪಾಂಡವರಿಗೂ ಭಾವ ಕೌರವರಿಗೂ ಭಾವ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಇದ್ದಾರೆ. ಇವರು ಆ ಬಣಕ್ಕೂ ಓಕೆ, ಈ ಬಣಕ್ಕೂ ಓಕೆ ಅನ್ನೋಂತಿದೆ. ಎರಡು ಮೊನ್ನೆ ನಡೆದಂತ ಕೋರ್ ಕಮಿಟಿಯಲ್ಲಿ ಆನಂತರ ನಡೆದಂತ ಸಭೆಯಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿರೋದು ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಸಹಿತ ಪಕ್ಷದ ಅಭ್ಯರ್ಥಿ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಬೇಕು, ಇಲ್ಲಿ ಆ ಬಣ ಈ ಬಣ ಅನ್ನೋದು ಇಲ್ಲ ಅನ್ನೋಂಥ ವಿಚಾರವನ್ನ ಸಭೆಯಲ್ಲಿ ಹೇಳಿದ್ರು. ಸಭೆಯ ನಂತರದಲ್ಲಿ ಎರಡು ಬಣದವರು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ರು. ಒಂದು ಕಡೆಯಲ್ಲಿ ಒಂದ್ ಹಂತಕ್ಕೆ ನೋಡಿದಾಗ ಪಕ್ಷೇತರ ನಿಂತ ವಿಜಯಕುಮಾರ್ ಅವರಿಗೆ ವಿನಯ್ ಕುಮಾರ್ ಮನೆ ಹಾಕ್ತಾರೆ ಅಥವಾ ಬೇರೆ ಯಾರನ್ನಾದ್ರೂ ತರಬಹುದು, ಈ ರೀತಿಯ ಚರ್ಚೆಗಳು ಕೂಡ ನಡೆದವು. ಆದ್ರೆ ಪಕ್ಷದಲ್ಲಿ ಬೇರೆಯವ್ರನ್ನ ತಂದು ನಿಲ್ಸುವಂತ ಪರಿಸ್ಥಿತಿ ಇಲ್ಲ. ಪಕ್ಷದಲ್ಲಿ ಇದ್ದಂತವ್ರನ್ನೇ ಆಯ್ಕೆ ಮಾಡ್ಬೇಕು, ಅವರಿಗೆ ಅವಕಾಶನ ಕೊಡ್ಬೇಕು, ಅವ್ರ ಪರವಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಇದು ಎರಡೂ ಬಣದವರಿಗೂ ಒಂದು ರೀತಿಯಲ್ಲಿ ಟಾಸ್ಕ್ ರೀತಿಯಲ್ಲಿ ಆಯ್ಕೆ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಎರಡೂ ಬಣದವರು ಸೇರಿ ಅಭ್ಯರ್ಥಿಯನ್ನ ಗೆಲ್ಸಿದ್ರೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗತ್ತೆ, ಒಟ್ಟಾಗಿ ಹೋಗ್ತಿದ್ದೀವಿ ಅನ್ನೋ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡೋದಾಗತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರನ್ನ ಆಯ್ಕೆ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಎರಡೂ ಕ್ಷೇತ್ರದಲ್ಲೂ ಅಭ್ಯರ್ಥಿ ಆಯ್ಕೆ ಆದ ನಂತರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಎರಡೂ ಕಡೆ ಬಣದವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬಾ ನಿಮ್ಮೆಲ್ಲ ಮಾಹಿತಿಗಾಗಿ.